ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಅಹೋ ಭಾಗ್ಯ ಮಮ ಅಮಿತ್ ಅತಿ ರಾಮ ಕೃಪಾ ಸುಖಪುಂಜ ದೇಖೆವು ನಯನ ಬಿರಂಚಿ ಶಿವ ಸೌಭ್ಯ जुगल पद कंज सुनहु सखा निज कहु सुभावु जान भुसुंडी संभु गिरि जावो जौ नर होई चराचर द्रोही आवै समय सरन तकी मोही तजी मद मोह कपट छल नाना करवु सध्य तेहि साधु समाना जननी जनक बंधु सुत दारा तनु धनु भवन सुहृद परिवारा सब कै ममता ताग बठोरी मम पद मनहि बांध बरी डोरी समदरसी इच्छा कछु नाही हर्ष शोक भय नहीं मन माही अस सज्जन मम उर बस कैसे लोभी हृदय बसई धनु जैसे तुम्ह सारिखे संत प्रिय मोरे ಧರವು ದೇಹ ನಹಿ ಆನ ನಿಹೋರೆ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಿಭೀಷಣ ರಾಮನಿಗೆ ಹೇಳ್ತಾನೆ, ನಾನು ಅತ್ಯಂತ ನೀಚ ಸ್ವಭಾವದ ರಾಕ್ಷಸನಾಗಿದ್ದೀನಿ. ಯಾವತ್ತೂ ಕೂಡ ನಾನು ಶುಭ ಕಾರ್ಯಗಳನ್ನು ಆಚರಣೆ ಮಾಡಿದವನಲ್ಲ. ಮುನಿಗಳ ಧ್ಯಾನಕ್ಕೂ ಕೂಡ ಗೋಚರವಾಗದೇ ಇರುವಂತಹ ಆ ಪ್ರಭುವಾದಂತಹ ನೀನೇ ಸ್ವತಃ ಒಲಿದು ನನಗೆ ಆಲಿಂಗನದ ಸುಖಾನಂದವನ್ನ ಅನುಗ್ರಹಿಸಿದೀಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಶ್ರೀರಾಮ ಕೃಪಾ ಸುಖ ಸ್ವರೂಪನೇ, ಅಂದರೆ ಕೃಪೆ ಅನ್ನುವಂತಹ ಸುಖದ ಸ್ವರೂಪ ನೀನು. ಬ್ರಹ್ಮ ಮಹೇಶ್ವರರಿಂದ ಸೇವಿಸಲ್ಪಡುವಂತಹ ನಿನ್ನ ಈ ಚರಣ ಯುಗಳವನ್ನು ನಾನು ಇದನ್ನು ಕಣ್ಣಾರೆ ನೋಡಿದ್ದೀನಿ. ಇದಕ್ಕಿಂತ ಮಿಗಿಲಾದ ಸೌಭಾಗ್ಯ ಬೇರೆ ಏನು ತಾನೇ ಇರುತ್ತೆ? ಅಂದರೆ ಆ ಭಗವಂತನ ಚರಣಗಳನ್ನು ನೋಡುವಂತಹ ಅದೃಷ್ಟ ನನಗೆ ಸಿಕ್ಕಿದೆಯಲ್ಲ. ಇವನು ಯಾರು? ರಾವಣನ ತಮ್ಮ. ಅದು ಏನು, ರಾಕ್ಷಸ ಕುಲದಲ್ಲಿ ಹುಟ್ಟಿರುವಂಥವನು. ಆಮೇಲೆ ರಾಮನ ವೈರಿಯಾದಂತಹ ರಾವಣನ ತಮ್ಮ. ಅವನು ಭಗವಂತನ ಚರಣ ಕಮಲಗಳನ್ನು ನೋಡಬೇಕು ಅಂತಂದರೆ ಸಾಮಾನ್ಯವಾದಂಥ ವಿಷಯ ಅಲ್ಲ ಅಲ್ವಾ? ಅದಕ್ಕೋಸ್ಕರ ನಿನ್ನ ಅನುಗ್ರಹದಿಂದ ನನಗೆ ನಿನ್ನ ಚರಣಗಳನ್ನು ನೋಡುವಂತಹ ಭಾಗ್ಯ ಸಿಕ್ಕಿದೆ. ಇದಕ್ಕಿಂತ ಸೌಭಾಗ್ಯ ಬೇರೆ ಏನು ತಾನೇ ಇರುತ್ತೆ ಅಂತ ಹೇಳ್ತಾನೆ. ಆಗ ಶ್ರೀರಾಮ ಈ ರೀತಿ ಹೇಳ್ತಾನೆ, ಮಿತ್ರನೇ, ಕಾಕಭೂಷುಂಡಿಗಳು ಉಮಾ ಮಹೇಶ್ವರರು ತಿಳಿದಿರುವಂತಹ ನನ್ನ ಸ್ವಭಾವವನ್ನು ನಿನಗೆ ಹೇಳ್ತೀನಿ. ಅಂದರೆ ನೀನು ಇಷ್ಟೆಲ್ಲ ನನ್ನ ಬಗ್ಗೆ ಹೇಳ್ತಾ ಇದೆಯಲ್ಲ, ನನ್ನ ಸ್ವಭಾವ ಏನು ಅನ್ನೋದು ನಾನು ನಿನಗೆ ಹೇಳ್ತೀನಿ ಕೇಳು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಭಗವಂತ ನಮಗೆ ಹೇಳ್ತಾ ಇರೋದು ನನ್ನ ಸ್ವಭಾವ ಏನು ಅಂತ. ಯಾಕೆ ಅಂತಂದರೆ ನಾವು ಭಕ್ತಿ ಮಾರ್ಗದಲ್ಲಿರೋದ್ರಿಂದ ಭಗವಂತನಿಗೆ ಹತ್ರ ಆಗಬೇಕು ಅಂತಂದರೆ ಅವನ ಬಗ್ಗೆ ನಮಗೆಲ್ಲ ಗೊತ್ತಿರಬೇಕಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ವಿಭೀಷಣನ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ ಭಗವಂತ. ಏನು ಹೇಳ್ತಾ ಇದ್ದಾನೆ ಅವನು? ಚರಾಚರ ಜಗತ್ತಿಗೆ ದ್ರೋಹವನ್ನ ಬಗೆದವನಾದ್ರೂ, ಅಂದರೆ ಇಡೀ ಜಗತ್ತಿಗೆ ನೀನು ದ್ರೋಹವನ್ನ ಬಗೆದು ಬಿಟ್ರು ಭಯಕಂಪಿತನಾಗಿ ತುಂಬ ಹೆದರುಕೊಂಡು ನನಗೇನಾದರೂ ಶರಣಾದರೆ, ನನ್ನ ಹತ್ರ ಏನಾದರೂ ಶರಣಾಗಿ ಬಂದರೆ ಮಧು ಮೋಹ ಮೋಸ ಕಪಟ ಎಲ್ಲ ಅವಗುಣಗಳಿದೆಯಲ್ಲ, ಅದನ್ನೆಲ್ಲ ಯಾರು ತ್ಯಾಗ ಮಾಡಿರ್ತಾರೋ ಅಂಥವರನ್ನು ನಾನು ಕೂಡಲೇ ಸಾಧುವಿನ ಹಾಗೆ ಮಾಡಿಬಿಡ್ತೀನಿ. ನೋಡಿದ್ರೆ ಎಷ್ಟೇ ಕೆಟ್ಟದ್ದು ಮಾಡಿದ್ರೂ ಕೂಡ ಒಂದು ಸರಿ ಆ ಅವಗುಣಗಳನ್ನೆಲ್ಲ ಬಿಟ್ಟು, ಮೋಸ ಮಾಡೋದು, ಕಪಟತನ ಮಾಡೋದು, ಆಮೇಲೆ ತುಂಬ ಅತಿ ಆಸೆ ಇಟ್ಕೊಂಡಿರೋದು, ಏನೇ ಅವಗುಣಗಳಾಗಿರ್ಬೋದು ಅದನ್ನೆಲ್ಲ ಬಿಟ್ಟು ನನ್ನ ಹತ್ರಕ್ಕೆ ಬರ್ತಾರಲ್ಲ ಅವರನ್ನ ತಕ್ಷಣ ನಾನು ಸಾಧುವಿನ ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ತಂದೆ ತಾಯಿ ಅಣ್ಣ ತಮ್ಮಂದರು ಸತಿ ಸುತರು ತನು ಧನ, ಆಮೇಲೆ ಭವನ, ದೊಡ್ಡ ದೊಡ್ಡ ಬಂಗಲೆಗಳು, ಮಿತ್ರರು, ಪರಿವಾರ, ಇವರೆಲ್ಲರ ಬಗ್ಗೆ ಇರುವಂತಹ ಮಮತ್ವ ಅನ್ನುವಂತಹ ನೂಲಿನ ಎಳೆಗಳನ್ನು, ಈ ಮಮತೆ ಇದ್ರೇನೆ ಇವ್ರ ಮೇಲೆಲ್ಲ ಅಟ್ಯಾಚ್ಮೆಂಟ್ ಇರೋದು, ಅವೆಲ್ಲ ಒಂದೊಂದು ನೂಲ್ ಥರ, ಅದೆಲ್ಲವನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಅವುಗಳಿಂದ ಒಂದು ಹರಿಯನ್ನ, ಅಂದರೆ ಒಂದು ಹಗ್ಗವನ್ನು ತಯಾರು ಮಾಡಿ ಒಂದೊಂದೇ ಎಳೆಗಳನ್ನು ಸೇರಿಸಿ ತಾನೇ ಒಂದು ಉರಿ ಮಾಡ್ತಾರೆ.
ಅಂದರೆ ಒಂದು ದೊಡ್ಡ ಹಗ್ಗವನ್ನು ಮಾಡ್ತಾರಲ್ಲ, ಆ ರೀತಿ ಒಂದು ಹರಿಯನ್ನು ಹೊಸದು, ಹುರಿ ಅಂತಾರೆ, ಹರಿ ಅಂತಾರೆ ಕೆಲವರು, ಆ ರೀತಿ ಹೊಸದು ಅದನ್ನು ತಗೊಂಡು ಬಂದು, ಅಂದರೆ ಎಲ್ಲ ರೀತಿಯ ಮಮತ್ವಗಳನ್ನು ಏನೇನಿದೆಯೋ, ಅಣ್ಣ ತಮ್ಮಂದರು ಇವರು ಅವರು ಅಂತ ಏನೇನು ನಮಗಿದೆಯೋ ಆ ಪರಿವಾರ ಸಮೇತ ಎಲ್ಲವನ್ನ ಒಂದೊಂದು ಎಳೆಗಳು ಅವೆಲ್ಲನೂ ಅದನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಹಗ್ಗ ಮಾಡಿ ಅದನ್ನು ತಂದು ನನ್ನ ಚರಣಗಳಿಗೆ ಬಂಧಿಸ್ಬಿಡ್ತಾನೋ, ಸಮದರ್ಶಿಯಾಗಿರ್ತಾನೋ, ಇಚ್ಛಾರಹಿತನಾಗ್ತಾನೋ, ಹರ್ಷ ಶೋಕಗಳನ್ನು ಮತ್ತೆ ಭಯದಿಂದ ದೂರನಾಗ್ತಾನೋ, ಅಂತಹ ಸಜ್ಜನ ಇದ್ದಾನಲ್ಲ, ಅಂತಹ ಸಜ್ಜನನು ಲೋಭಿಯ ಹೃದಯದಲ್ಲಿ ಹಣ ಹೇಗೆ ನೆಲೆಸುತ್ತೋ, ಅಂದರೆ ಈಗ ಒಬ್ಬ ತುಂಬ ದುರಾಸೆ ಪಡೋನು, ಆಸೆ ಇರ್ತಾನೆ, ಅವನು ಬೇರೆಯವರು ಕೊಡೋದೂ ಇಲ್ಲ ಆಯಿತಾ, ಅಷ್ಟು ಲೋಭ ನನ್ನ ಹತ್ರನೇ ಇರಬೇಕು ಅಂತ, ಅವನ ಹೃದಯದಲ್ಲಿ ಯಾವಾಗಲೂ ಹಣ 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 ಅಂತ ಅವನ ಮನಸ್ಸಲ್ಲಿ ಯಾವಾಗೂ ಇರುತ್ತೆ. ಅದೇ ಅವನ ಆ ರೀತಿ, ಅಂದರೆ ಲೋಭಿಯ ಹೃದಯದಲ್ಲಿ ಧನವು ನೆಲೆಸುವ ಹಾಗೆ ನನ್ನ ಹೃದಯದಲ್ಲಿ ಅವನು ನೆಲೆಸ್ತಾನೆ. ಈಗ ಭಗವಂತನ ಹೃದಯದಲ್ಲಿ ನಾವು ನೆಲೆಸೋದು ಅಂತಂದರೆ ತುಂಬ ವಿಶೇಷವಾಗಿರುವಂಥದ್ದಲ್ವಾ. ಭಗವಂತ ನಮ್ಮ ಹೃದಯದಲ್ಲಿ ಆಲ್ರೆಡಿ ಇದ್ದಾನೆ, ಆದರೆ ಭಗವಂತನ ಹೃದಯದಲ್ಲಿ ನಾವು ಜಾಗ ಮಾಡ್ಕೋಬೇಕು ಅಂತಂದರೆ ಎಂಥ ವಿಷಯ ಅದು. ಯಾರು ಅಂಥ ಜಾಗವನ್ನು ಮಾಡ್ಕೊಳ್ಳಬಲ್ಲರು ಅಂತಲೂ ಹೇಳಿದಾನೆ ನೋಡಿ. ಎಲ್ಲ ರೀತಿಯ ಸಂಬಂಧಗಳಿದೆಯಲ್ಲ, ಆ ಎಲ್ಲವನ್ನು ಸೇರಿಸಿ ಒಂದು ಹಗ್ಗ ಮಾಡಿ ನನ್ನ ಕಾಲು, ಅಂದರೆ ನನ್ನ ಚರಣಗಳಲ್ಲಿ ನೀನು ಬಂಧಿಸ್ಬಿಡು, ಆ ಹಗ್ಗವನ್ನು ಇಲ್ಲಿ ಕಟ್ಟಿಬಿಡು, ನಿನ್ನ ಹತ್ರ ಇಟ್ಕೋಬೇಡ, ನನಗೆ ಕಟ್ಟಿಬಿಡು, ನೀನೇನು ಮಾಡು, ಈ ಶೋಕ ಮೋಹ ಮದ ಮತ್ಸರ್ಯ ಅಥವಾ ಎಲ್ಲವನ್ನು ಬಿಟ್ಟು ಸಮಸ್ಥಿತಿಗೆ ಬಂದ್ಬಿಡಬೇಕು. ಅಂಥ ಸಜ್ಜನ ನನ್ನ ಹೃದಯದಲ್ಲಿ ನೆಲೆಸ್ತಾನೆ ಅಂತ ಹೇಳಿದ್ದಾನೆ. ನಿನ್ನಂಥ ಸಂತರೇ ನನಗೆ ತುಂಬ ಇಷ್ಟರು, ಪ್ರಾಣಪ್ರಿಯರು ಅಂತ ಹೇಳ್ತಾ ಇದ್ದಾನೆ. ಸಂತರು ಅಂತಂದರೆ ಭಗವಂತನಿಗೆ ತುಂಬ ಇಷ್ಟ. ಸಜ್ಜನರ ರಕ್ಷಣೆಗೋಸ್ಕರ ನಾನು ಅವತರಿಸ್ತಾ ಇರ್ತೀನಿ ಅಂದರೆ ಅವನೇ ಹೇಳಿದಾನಲ್ಲ, ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದಾನಲ್ಲ, ಸಾಧು ಸಜ್ಜನರನ್ನು ನಾನು ಸಾಧು ಸಜ್ಜನರ ರಕ್ಷಣೆಗೋಸ್ಕರನೇ ನಾನು ಅವತರಣೆ ಮಾಡ್ತಾ ಇರ್ತೀನಿ ಅಂತ, ನನ್ನ ಅವತಾರಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ ಅಂತ ಹೇಳ್ತಾನೆ. ಅಂದರೆ ನಾನು ಬರೋದೇ ನಿಮ್ಮಂತಹ ಸಜ್ಜನರನ್ನು ಉದ್ಧಾರ ಮಾಡೋದಕ್ಕೆ, ಅಥವಾ ನಿಮ್ಮಂತಹ ಸಜ್ಜನರನ್ನು ಕಷ್ಟದಿಂದ ಪಾರು ಮಾಡೋದಕ್ಕೆ, ನಿಮಗೆ ದರ್ಶನವನ್ನು ಕೊಡೋದಕ್ಕೆ, ಅದಕ್ಕೋಸ್ಕರನೇ ನಾನು ಸಜ್ಜನರಿಗೋಸ್ಕರನೇ ಅವತರಿಸೋದು ಹೊರತು ನಾನು ಬೇರೆ ಯಾವುದಕ್ಕೂ ನನ್ನ ಅವತಾರವನ್ನು ತಗೊಳ್ಳೋದಿಲ್ಲ ಅಂತ. ಅಂದರೆ ನನ್ನ ಅವತಾರಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಈಗ ನಾವು ಭಗವಂತನ ಅವತಾರಗಳನ್ನು ನೋಡಿದಾಗ ಅಲ್ಲಿ ಯಾವುದೋ ಒಬ್ಬ ಸಜ್ಜನರು ಭಕ್ತರು ಇವರನ್ನು ಉದ್ಧಾರ ಅಥವಾ ಅವರ ರಕ್ಷಣೆ ಮಾಡೋದಕ್ಕೆ ಇಂಥ ಕೆಲಸಗಳಿಗೆ ಅವನು ಆ ಅವತಾರವನ್ನು ತಗೊಂಡಿರೋದನ್ನು ನಾವು ಕೂಡ ಗಮನಿಸಿರ್ತೀವಲ್ವ. ಸೊ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.